ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಸಾಮಾನ್ಯವಾಗಿ ಪಾರ್ಟಿ ಹೊಸ ವರ್ಷ ಅದರಲ್ಲೂ ಕೂಡ ಮಾದಕ ವಸ್ತುಗಳ ಪೂರೈಕೆ ವೇಳೆ ಜೋರಾಗಿ ನಡೀತಿರುತ್ತೆ. ಮೊದಲ ಬ್ರೇಕಿಂಗ್ ನ್ಯೂಸ್ ಬೆಳ್ಳಂಬೆಳಗ್ಗೆ. ಹೊಸ ವರ್ಷಕ್ಕೆ ಪೂರೈಕೆ ಆಗುತ್ತಾ ಮಾದಕ ವಸ್ತುಗಳು? ಬೆಂಗಳೂರಲ್ಲಿ ಪೊಲೀಸರ ಕಣ್ತಪ್ಪಿಸಿ ಡ್ರಗ್ಸ್ ಪೂರೈಕೆ ಮಾಡ್ತಿದ್ದಾರೆ. ಅಂಥವ್ರನ್ನ ಬಲೆ ಕೆಡೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗೆ ಕೆಲವ್ರನ್ನ ಅರೆಸ್ಟ್ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ನ ಸೀಸ್ ಮಾಡಿದ್ರು. ಇದೀಗ ಮಗದೊಂದು ಕೇಸ್ ಬಿತ್ತು. ಪೊಲೀಸರ ಕಣ್ತಪ್ಪಿಸಿ ಡ್ರಗ್ಸ್ ಪೂರೈಕೆ ಮಾಡ್ತಿದ್ರು. ಮುಂಬೈನಿಂದ ಡ್ರಗ್ಸ್ ಪೂರೈಕೆ ಮಾಡ್ತಿದ್ದ ಗ್ಯಾಂಗ್ ಇದೀಗ ಪೊಲೀಸರ ಬಲೆಗೆ. ಪಾರ್ಟಿಗೆ ಹೋಗೋ ವಿದ್ಯಾರ್ಥಿಗಳು, ಸೆಲೆಬ್ರಿಟಿಗಳೇ ಟಾರ್ಗೆಟ್. ಪಾರ್ಟಿನೇ ಇಲ್ವಲ್ಲ ಈಗ, ಆದ್ರೂ ಅಲ್ಲಲ್ಲಿ ಚುಪಾಚುಪಿ ಮಾಡ್ತಿರ್ತಾರೆ. ಸೋಪ್ ಬಾಕ್ಸ್ ನಲ್ಲಿ ಡ್ರಗ್ಸ್ ಇಟ್ಟು ಪೂರೈಕೆ ಮಾಡ್ತಿದ್ರು ಈ ಆರೋಪಿಗಳು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಬಾಗ್ಲೂರಿನ ರೂಮ್ ಒಂದರಲ್ಲಿ ಡ್ರಗ್ಸ್ ಅನ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಬಲಭಾಗದಲ್ಲಿ ನೋಡ್ತಿದ್ದೀರಲ್ಲ, ಅವರೇ ಡ್ರಗ್ಸ್ ಪೆಡ್ಲರ್ಗಳು, ಮಹಾಶಯರು. 3 ನೈಜೀರಿಯನ್ಸ್ ಪ್ರಜೆಗಳು ಡ್ರಗ್ಸ್ ಪೂರೈಕೆ ಮಾಡ್ತಿದ್ರು. ಅವ್ರ ವೀಸಾ ಅವಧಿ ಯಾವಾಗಲೂ ಮುಗಿದೋಗ್ಬಿಟ್ಟಿದೆ. ಅಕ್ರಮವಾಗಿ ಅಲ್ಲಿದ್ದರು. 80 ಲಕ್ಷ ಮೌಲ್ಯದ, ಐ ರಿಪೀಟ್, ಎಡಭಾಗದಲ್ಲಿ ನೋಡ್ತಿರುವಂತಹ ಭಾರಿ ಮೌಲ್ಯದ ಡ್ರಗ್ಸ್, ಅದರ ಬೆಲೆ ಹತ್ತತ್ರ 80 ಲಕ್ಷ. ಆಶಿಷ್ ಆಯಿಲ್, MDMA, ಕೊಕೈನ್ ಇಷ್ಟನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ನೈಜೀರಿಯನ್ ಪ್ರಜೆಗಳು ಎಲ್ಲಿದ್ದಾರೋ ಕಣ್ಣಂತೂ ದೊಡ್ಡ ಮಟ್ಟದಲ್ಲಿ ಇಟ್ಟಿರ್ತಾರೆ ಅವ್ರ ಮೇಲೆ. ಈಗ ಅವರು ಬೆಂಗಳೂರಿನ ಬಾಗ್ಲೂರ್ ಹತ್ರ ಒಂದು ಮನೆ ಮಾಡ್ಕೊಂಡು 80 ಲಕ್ಷ ಮೌಲ್ಯದ ಈ ಡ್ರಗ್ಸ್ಗಳನ್ನು, ಮಾದಕ ವಸ್ತುಗಳನ್ನ ಇಟ್ಕೊಂಡಿದ್ರು. ಈಗ ಅದನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. MDMA ಇದೆ, ಆಶಿಷ್ ಆಯಿಲ್ ಇದೆ, ಕೊಕೇನ್ ಇದೆ, ಎಲ್ಲವನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ನುಗ್ಗಿ ಎಷ್ಟು ಚಾಪೆ ಕೆಳಗೆ ನುಗ್ತೀರಾ, ನಾವು ರಂಗೋಲ ಕೆಳಗೆ ನುಗ್ತೀವಿ ಅಂತ CCB ಆಫೀಸರ್ಸ್ಗಳು ಅವರೆಲ್ಲ ಒಂದು ಕಡೆ ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಳೆದ ಹತ್ತತ್ರ ಒಂದು ವಾರಕ್ಕೆ ಕೋಟ್ಯಾಂತರ ರೂಪಾಯಿ ಈ ಡ್ರಗ್ಸ್ಗಳನ್ನ ಸೀಸ್ ಮಾಡ್ತಾನೆ ಇದ್ದಾರೆ. ಇದ್ಯಾಕೋ ನಿಲ್ತಿಲ್ಲ, ಇನ್ನು ಇವ್ರು ಬಿಡಲ್ಲ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ಜಾಯಿನ್ ಆಗ್ತಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ. ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ನನ್ನ ನೆನಪಿದೆ, ನನಗೆ ಕಳೆದ ಒಂದು 10 ದಿನದಿಂದ ಇದ್ರ ಬಗ್ಗೆ ನ್ಯೂಸ್ ಅನ್ನ ಹೇಳ್ತಾನೆ ಇದ್ದೀವಿ. ಪೊಲೀಸರ ಹದ್ದಿನ ಕಣ್ ತಪ್ಪಿಸಿ ಹೋಗೋಕೆ ಸಾಧ್ಯ ಆಗ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಸೀಸ್ ಮಾಡ್ತಿದ್ದಾರೆ. ಈಗ ಮಗದೊಂದು ಆ್ಯಡ್ ಆಗ್ತಿದೆ. ಹೇಗೆ ಸಿಕ್ಬಿದ್ರು ಈ ಕಳ್ಳರು? ಹರೀಶ್ ನಾಗರಾಜು, ಕಳೆದ 1 ತಿಂಗಳಿಂದಲೂ ಕೂಡ ಬೆಂಗಳೂರು ನಗರ ಪೊಲೀಸರು ಮಾದಕ ವಸ್ತುಗಳ ಒಂದು ಸರಬರಾಜು ಮಾಡ್ತಾ ಇದ್ದಾರೆ. ಅಂತವರ ವಿರುದ್ಧ ಒಂದು ಸಮರ ಸಾರಿದ್ದಾರೆ. ಆದರೆ ಆ ಪೊಲೀಸರ ಒಂದು ಕಣ್ ತಪ್ಪಿಸಿ ಈ ಒಂದು ನೈಜೀರಿಯನ್ಸ್ ಡ್ರಗ್ ಪೆಡ್ಲರ್ಗಳಿದ್ದಾರೆ. ಆ ಒಂದನ್ನ ಡ್ರಗ್ ಪೆಡ್ಲರ್ ವಿದೇಶದಿಂದ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ನಗರಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಾರೆ. ಅದೇ ಎಷ್ಟು ಶೇಖರಣೆ ಮಾಡ್ತಾ ಇರುವಂತಹ ಒಂದು ಇದ್ರ ಮೇಲೆ, ಮನೆ ಮೇಲೆ ನೆನೆ CC ಪೊಲೀಸರು ದಾಳಿ ಮಾಡಿ ಸುಮಾರು 80 ಲಕ್ಷದ ಮಾದಕ ವಸ್ತುವನ್ನ ಸೀಸ್ ಮಾಡಿದ್ದಾರೆ. ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಹೇಗೆ ಸಿಕ್ತು ಅಂದ್ರೆ, ಈಗ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಆದ್ರೆ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವು ನೈಜೀರಿಯನ್ಸ್ ಪೆಡ್ಲರ್ಸ್ ಏನಿದ್ದಾರೆ, ಅವರು ಆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತೆ ವಿದೇಶದಿಂದ ಏನು ಡ್ರಗ್ಸ್ ಅನ್ನ ತಂದು ಶೇಖರಣೆ ಮಾಡಿಕೊಂಡು, ಅದರಲ್ಲಿ ಪ್ರಮುಖವಾಗಿ ಹೊಸ ವರ್ಷದ ಪಾರ್ಟಿಗಳಿಗೆ ಯಾರ್ಯಾರು ಹೋಗ್ತಾರೆ ಅಂತ ವಿದ್ಯಾರ್ಥಿಗಳಿದ್ದಾರೆ, ಸೆಲೆಬ್ರಿಟಿಗಳಾಗಿರ್ಬೋದು, ಮತ್ತೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅಂಥವ್ರಿಗೆ ಡ್ರಗ್ಸ್ ಸಪ್ಲೈ ಮಾಡೋದಕ್ಕೆ ಒಂದು ಬೇರೆ ಮಾರ್ಗಗಳನ್ನ ಕಂಡಿಟ್ಕೊಂಡಿದ್ರು. ಅದರಲ್ಲಿ ಆ ಪೊಲೀಸರು ಏನೋ ಪರಿಶೀಲನೆ ಮಾಡೋ ಚೆಕ್ ಪೋಸ್ಟ್ ಅಲ್ಲಿ ಮಾಡ್ತಾರೆ ನಿಟ್ಟಿನಲ್ಲಿ, ಪೊಲೀಸರಿಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಕಣ್ತಪ್ಪಿಸಿ ಈ ಫಿಯೋಮಾ ಏನು ಸೋಪ್ ಬಾಕ್ಸ್ಗಳಲ್ಲಿ ಆ ಒಂದು ಡ್ರಗ್ಸ್ ಅನ್ನ, ಕೊಕೈನ್ ಆಗಿರ್ಬೋದು, ಎಕ್ಸ್ಟಸಿ ಆಗಿರ್ಬೋದು, ಮತ್ತೆ MDMA ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಂಥ ಒಂದು ಡ್ರಗ್ಸ್, ಕೊಕೈನ್ ಇಂಥ ಡ್ರಗ್ಸ್ ಅನ್ನ ಅದರಲ್ಲಿ ಶೇಖರಣೆ ಮಾಡಿ ಅಂತ ಬಾಕ್ಸ್ಗಳನ್ನ ಮುಂಬೈಯಿಂದ ಆ ನಗರಕ್ಕೆ ತಂದಂತಹ ಒಂದು ಜಾಲವನ್ನ ಈಗ CC ಪೊಲೀಸರು ಬಂಧ ಮಾಡಿರೋದು. ಪ್ರಮುಖವಾಗಿ 3 ಪ್ರಮುಖ ಡ್ರಗ್ ಪೆಡ್ಲರ್ಗಳನ್ನ ಪೊಲೀಸರು, ನೈಜೀರಿಯನ್ಸ್ ಡ್ರಗ್ ಪೆಡ್ಲರ್ಗಳನ್ನ ಬಂಧನ ಮಾಡಿದ್ದಾರೆ. ಅವರು ಆ ವೀಸಾ ಅವಧಿ ಮುಗಿದರೂ ಕೂಡ ನಗರದಲ್ಲಿ ಅಕ್ರಮವಾಗಿ ವಾಸವಾಗಿದ್ದುಕೊಂಡು ಬಹಳ ದಿನಗಳಿಂದಲೂ ಕೂಡ ನಗರದಲ್ಲಿ ಆ ಗಾಂಜಾ ಸಪ್ಲೈನ, ಡ್ರಗ್ ಸಪ್ಲೈನ ಮಾಡ್ತಾ ಇದ್ರು. ಆದರೆ ಏನು ಹೊಸ ವರ್ಷದ ಒಂದು ಸಮೀಪನ ಹಿನ್ನೆಲೆಯಲ್ಲಿ ಇವರು ಕೂಡ ಅತಿ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಯಾರ್ಯಾರು ಈ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾರೆ, ವಿದ್ಯಾರ್ಥಿಗಳು ಅಂತವರು, ಸೆಲೆಬ್ರಿಟಿಗಳು ಯಾರಿರ್ತಾರೆ, ಮತ್ತೆ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅಂಥವ್ರ ಬಳಿ ಒಂದು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಇವರು ಮುಂಬೈಯಿಂದ ಮೇನ್ ಕಿಂಗ್ ಪಿನ್ ಡ್ರಗ್ ಪೆಡ್ಲರ್ ಇಂದ ಡ್ರಗ್ಸ್ ಅನ್ನ ತರಿಸ್ಕೊಂಡು, ಅದಲ್ಲದೆ ಆ ಒಂದು ಸೋಪ್ ಬಾಕ್ಸ್ ಅಲ್ಲಿ ಯಾರು ಗೊತ್ತಾಗಬಾರ್ದು ಅಂತ ಹೇಳಿ ಸೋಪ್ ಬಾಕ್ಸ್ ಅಲ್ಲಿ ತಗೊಂಡ್ಬಂದು ಅದನ್ನ ಶೇಖರಣೆ ಮಾಡಿ ರೂಮಲ್ಲಿ ಎಲ್ಲ ಕೂಡ ಶೇಖರಣೆ ಮಾಡಿ ಇಟ್ಟಿದ್ರು. ಆದ್ರೆ CC ಪೊಲೀಸರು ನಿನ್ನೆ ಬಾಗ್ಲೂರು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅದನ್ನ ರೇಡ್ ಮಾಡಿ ಅಲ್ಲಿ ಸುಮಾರು 80 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಕಳೆದ 15 ದಿನದಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಯಾಕಂದ್ರೆ CC ಪೊಲೀಸರು ಈ ನೈಜೀರಿಯನ್ಸ್ ಮೇಲೆ ಹೆಚ್ಚಿನ ನಿಗಾವನ್ನ ವಹಿಸಿರುವಂತದ್ದು. ಯಾಕಂದ್ರೆ
ಕೆಲವರು ಜಾಮೀನನ್ನ ತೆಗೆದುಕೊಂಡು ಹೊರ ಬಂದ್ರು ಕೂಡ ಅಂತವರು ಮತ್ತೆ ಮತ್ತೆ ಈ ಒಂದು ಡ್ರಗ್ ಪೆಡ್ಲಿಂಗ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗೆಲ್ಲರೂ ಕೂಡ ಹೊಸ ವರ್ಷದವನ್ನೇ ಟಾರ್ಗೆಟ್ ಮಾಡಿಕೊಂಡು ಅದರಲ್ಲಿ ಕೆಲವರಿಗೆಲ್ಲ ಕೂಡ ಡ್ರಗ್ ಸಪ್ಲೈ ಮಾಡೋದಕ್ಕೆ ಈಗೆಲ್ಲ ಕೂಡ ಒಂದಷ್ಟು ಅಮೌಂಟ್ ಅನ್ನ ಅಡ್ವಾನ್ಸ್ ಆಗಿ ತೆಗೆದುಕೊಂಡು ಅವರಿಗೆ ಡ್ರಗ್ ಸಪ್ಲೈ ಮಾಡೋದಕ್ಕೆ ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇದನ್ನೇ ಸದುಪಯೋಗ ಪಡಿಸಿಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ವಿವಿಧ ತಲೆಹವಾರಿ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ರು. ಹೀಗಾಗಿ ಸಿಸಿ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿ ಅಂತವ್ರ ಮೇಲೆ ಈಗ ನಿನ್ನೆ ಒಂದು ಅವ್ರ ದಾಳಿ ಮಾಡಿ ಒಂದು 80 ಲಕ್ಷ ಮೌಲ್ಯದ ದಾಳಿಯನ್ನು ಅವರು ಸೀಸ್ ಮಾಡಿದ್ದಾರೆ. ಜೊತೆಗೆ ಇವರ ಜೊತೆಗೆ ಇನ್ನು ಸಬ್ ಪೆಡ್ಲರ್ಗಳು ಕೂಡ ಇದು ಬಂದದ್ದು. ಅವರು ಪ್ಯಾಕೆಟ್ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನ ಮಾಡಿ ಬೇರೆ ಬೇರೆ ಕಡೆ ವಿದ್ಯಾರ್ಥಿಗಳಿಗೆ ಕೊಡೋ ಬಗ್ಗೆ ಕೂಡ ಕೊಡ್ತಾ ಇರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅವ್ರಿಗೂ ಕೂಡ ಈಗ ಪೊಲೀಸರು ಬಲೆ ಬೀಸಿರುವಂತದ್ದು. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಮೊದಲ ದಿನವೇ ರಾಜೀನಾಮೆ, ಅವರಿಬ್ಬರ ಸಭೆ ಹೈ ಗರಂ ಯಾಕೆ? ಸಹೋದರರಿಗೆ ಕಾದಿದ್ಯಾ ಹಾಗಾದ್ರೆ ಶಾಕ್? ಸೋಲು ಮತ್ತು ಗೆಲುವಿನ ಲೆಕ್ಕಾಚಾರ ಈ ಹೊತ್ತಿನ ಸ್ಪೆಷಲ್. ಇದು ಕಮಲ ಕಾರ್ಯಕಾರಿಣಿ. ಹುಬ್ಬಳ್ಳಿ ಅಪ್ಡೇಟ್ಸ್. ಹುಬ್ಬಳ್ಳಿಯಲ್ಲಿ ಮುಂದುವರೆದಿದೆ ಬಿಜೆಪಿಯ ಕಾರ್ಯಕಾರಿಣಿ. ಮೊದಲ ಬ್ರೇಕಿಂಗ್ ನ್ಯೂಸ್. ಇವತ್ತು ಕೂಡ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಅದರಲ್ಲೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡದಂತೆ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ಕಾರ್ಯಕಾರಿಣಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ದಿಗ್ಗಜ ನಾಯಕರೆಲ್ಲ ಇದ್ದಾರೆ. ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಾಗ ಅದು ಹಂಗೆ ಫ್ರಂಟಿಗೆ ಬರುತ್ತೆ, ಓವರ್ಟೇಕ್ ಮಾಡ್ಕೊಂಡು ಎಲ್ಲ ವಿಚಾರಗಳನ್ನ ಮತ್ತೆ ಯಾರೋ ಹಿಂದಕ್ಕೆ ಕಳಿಸ್ತಾರೆ, ಸುಮ್ಮನೆ ಹಂಗೆ ಸೈಲೆಂಟಾಗಿ ಹಿಂದಕ್ಕೆ ಬರುತ್ತೆ, ಮತ್ತೆ ಓವರ್ಟೇಕ್ ಮಾಡಿ ಮುಂದಕ್ಕೆ ಬರುತ್ತೆ. ಸೊ ಹಾಗಾಗಿ ಈಗ ಆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಸಭೆಯಲ್ಲಿ ನಿನ್ನೆಯೇ ಸೂಚನೆ ನೀಡಿದ್ದಾರಂತೆ ಅರುಣ್ ಸಿಂಗ್ ಅವರು. ಈಶ್ವರಪ್ಪ ಮತ್ತು ಮುರುಗೇಶ್ ನಿರಾಣಿ ಸಭೆಗೂ ಕೂಡ ಅರುಣ್ ಸಿಂಗ್ ಗರಂ ಆಗಿದ್ದಾರಂತೆ. ಪ್ರತ್ಯೇಕ ಸಭೆ ಯಾಕೆ ನಡೆಸಿದ್ರು ಅಂತ ಪ್ರಶ್ನೆ ಮಾಡಿದ್ದಾರಂತೆ ಅರುಣ್ ಸಿಂಗ್ ಅವರು. ಪಾಯಿಂಟ್. ಈಶ್ವರಪ್ಪನವರು ಮತ್ತು ಮುರುಗೇಶ್ ನಿರಾಣಿ ರಹಸ್ಯ ಸಭೆ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿದ್ವಿ. ಅದನ್ನು ಆಧರಿಸಿ ದೂರು ನೀಡಿದ್ರಂತೆ ಮುಖ್ಯಮಂತ್ರಿಗಳು ಕೂಡ. ಹಿರಿಯರಾಗಿ ನಡವಳಿಕೆ ಸರಿ ಇಟ್ಕೊಳ್ಬೇಕು ಅಂತ ಕಿವಿ ಮಾತನ್ನೂ ಹೇಳಿದ್ದಾರಂತೆ. ಬೆಳಗಾವಿ ಪರಿಷತ್ ಸೋಲಿನ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೆದಿದೆಯಂತೆ. ಪಕ್ಷದವರೇ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿಲ್ಲ ಅಂತ ಗರಂ ಆಗಿದ್ದಾರಂತೆ. ಸೋಲಿಗೆ ಕಾರಣರಾದವರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರಂತೆ ಅರುಣ್ ಸಿಂಗ್ ಅವರು. ಪಕ್ಷದ ಅಭ್ಯರ್ಥಿ ಸೋಲಿನ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತಂತೆ. ಜಾರಕಿಹೊಳಿ ಬ್ರದರ್ಸ್ಗೆ ಶಿಸ್ತು ಕ್ರಮದ ಬಗ್ಗೆ ಏನಾದರೂ ಎಚ್ಚರಿಕೆ ಕೊಡ್ತಾರಾ ಅನ್ನೋದು ಕುತೂಹಲ. ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೈಕಮಾಂಡ್ಗೆ ವರದಿಯನ್ನು ಕೊಡುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕೆಂದರೆ ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇದೆ. ಅದನ್ನು ಎದುರಿಸಬೇಕು ಸಮರ್ಥವಾಗಿ, ಒಕ್ಕೊರಲಿನ ಧ್ವನಿಯಾಗಿ, ಒಂದು ದೊಡ್ಡ ಟೀಮ್ ಆಗಿ. ಅಂದರೆ ಇದೆಲ್ಲ ಇವಾಗಲೇ ರಿಪೇರಿ ಮಾಡಬೇಕು. ಪಕ್ಷದ ಶಿಸ್ತನ್ನು ಪಾಲಿಸದಿದ್ದರೆ ಕಠಿಣ ಕ್ರಮ ಖಚಿತ. ಎಷ್ಟೇ ದೊಡ್ಡವರಾದರೂ ಕೂಡ ಶಿಸ್ತು ಕ್ರಮ ಇರುತ್ತೆ ಅನ್ನೋದು ಒಂದು ಮೆಸೇಜು ಪಾಸ್ ಆಗಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ನಿನ್ನೆ ಏನಾಯ್ತು, ಇವತ್ತೇನೆಲ್ಲ ನಿರೀಕ್ಷೆ ಮಾಡಬಹುದು? ಬಿಜೆಪಿಯ ಬಿಸಿ ಬಿಸಿ ಚರ್ಚೆ ಏನು? ಹರೀಶ್ ನಾಗರಾಜ್, ಹುಬ್ಬಳ್ಳಿಯಲ್ಲಿ ನಿನ್ನೆಯಿಂದ 2 ದಿನಗಳ ಕಾಲ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆದಿದೆ. ನಿನ್ನೆ ಅರುಣ್ ಸಿಂಗ್ ಅವರು ಕಾರ್ಯಕಾರಿಣಿಯಲ್ಲಿ ಉದ್ದೇಶಿಸಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ನೂತನ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿದ್ದಂತವರಿಗೆ ಚಾಟಿ ಏಟನ್ನ ಬೀಸಿದರು. ಪ್ರಮುಖವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಗರಂ ಆದಂತ ಅರುಣ್ ಸಿಂಗ್ ಅವರು ಬೆಳಗಾವಿ ಸೋಲಿಗೆ ಸಂಬಂಧಪಟ್ಟಾಗೆ ಈ ಸೋಲನ್ನ ಸಹಿಸಿಕೊಳ್ಳಲು ಅಸಾಧ್ಯ ಎಂಬ ಮಾತನ್ನು ಕೂಡ ಹೇಳಿದರು. ಇದರ ಬೆನ್ನಲ್ಲೇ ಮಂಡ್ಯದಲ್ಲೇ ಹಾಲಿ ಆಡಳಿತ ಪಕ್ಷದ ಸಚಿವರಾಗಿರ್ತಕ್ಕಂಥ KC ನಾರಾಯಣಗೌಡರು ಅವರು ಕಾಂಗ್ರೆಸ್ ಮುಖಂಡ ಚಲುವರಾಯಸ್ವಾಮಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೂಳಿಗೌಡ ಅವರಿಗೆ ಬಿಜೆಪಿ ಮತಗಳನ್ನ ವರ್ಗಾವಣೆ ಮಾಡಿರುವಂತದ್ದಕ್ಕೆ ಎಲ್ಲ ಕೆಂಡ ಕಾರಿದ್ರು. ಇದರ ಬೆನ್ನಲ್ಲೇ ಮೈಸೂರಿನ ಸೋಲಿನ ಬಗ್ಗೆ ಕೂಡ ಪರಾಮರ್ಶೆಯನ್ನು ನಡೆಸಿದರು. ಬಹುತೇಕ ಬಿಜೆಪಿ ಅಧಿಕೃತ ಅಭ್ಯರ್ಥಿಗಳು 2ನೇ ಪ್ರಾಶಸ್ತ್ಯ ಮತಗಳಲ್ಲಿ ಗೆದ್ದಿರುವ ಸಂಬಂಧಪಟ್ಟಾಗ ಕೂಡ ಅನೇಕ ವಿಮರ್ಶೆಯನ್ನು ಮಾಡಿದರು. ಇನ್ನು ಪ್ರಮುಖವಾಗಿ ಬೆಳಗಾವಿ ಸುವರ್ಣಸೌಧದಲ್ಲಿ ಸಚಿವ ಮುರುಗೇಶ್ ನಿರಾಣಿ ಮತ್ತು ಸಚಿವ KS ಈಶ್ವರಪ್ಪನವರು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ ರಹಸ್ಯವಾದ ಸಭೆಯನ್ನು ನಡೆಸಿದರು. ಈ ಸಭೆ ಸಂಬಂಧಪಟ್ಟಾಗೆ ನ್ಯೂಸ್ 18 ಕನ್ನಡ ಫೋಟೋ ಸಮೇತ ಸುದ್ದಿಯನ್ನು ಬಿತ್ತರಿಸಿತು. ಈ ಸಂಬಂಧಪಟ್ಟಾಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ರಹಸ್ಯ ಸಭೆ ಸಂಬಂಧಪಟ್ಟಾಗೆ ಸಚಿವ ಮುರುಗೇಶ್ ನಿರಾಣಿ ಮತ್ತು KS ಈಶ್ವರಪ್ಪರವರ ವರ್ತನೆಗೆ ಅರುಣ್ ಸಿಂಗ್ ಅವರು ಕಿಡಿಕಾರಿದರು. ಇನ್ನು ಮುಂದೆ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಬಹಿರಂಗ ಹೇಳಿಕೆಯನ್ನು ಕೊಡುವುದು ಪೇಪರ್ ಟೈಗರ್ ಆಗುವಂತದ್ದು. ಇದನ್ನ ಪಕ್ಷ
ಇದು ಶಿಸ್ತು ಉಲ್ಲಂಘನೆ ಅಂತ ಪರಿಗಣಿಸಲಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೊಟ್ಟರು. ಜೊತೆಗೆ ಪಕ್ಷ ತೊರೆಯುವ ಬಗ್ಗೆ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸೂಕ್ಷ್ಮವಾಗಿ ಸಲಹೆಯನ್ನು ಕೊಟ್ಟರು. ಯಾರೆಲ್ಲ ಪಕ್ಷವನ್ನು ತೊರೆಯುವ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತವರಿಗೆ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಅಧಿಕಾರವನ್ನು ಕೊಡಬಾರದು, ಸರ್ಕಾರದ ಮಟ್ಟದಲ್ಲೂ ಕೂಡ ಯಾವುದೇ ರೀತಿಯ ಅಧಿಕಾರವನ್ನು ಕೊಡಬಾರದು, ಅಂತವರಿಗೆ ಯಾವುದೇ ರೀತಿಯ ಮಣೆ ಹಾಕಬಾರದು ಎಂಬ ಸೂಚನೆಯನ್ನು ಕೂಡ ಕೊಟ್ಟರು. ಅಲ್ಲದೆ ಬೆಳಗಾವಿ ಸೋಲಿನ ಸಂಬಂಧಪಟ್ಟ ಹಾಗೆ, ಅಲ್ಲಿ ಅಧಿಕೃತ ಅಭ್ಯರ್ಥಿ ಸೋಲಿನ ಸಂಬಂಧಪಟ್ಟ ಹಾಗೆ ಮತ್ತು ಅಲ್ಲಿ ಅನೇಕ ಬಿಜೆಪಿ ಶಾಸಕರುಗಳಿದ್ರು ಕೂಡ ಯಾಕೆ ಅಧಿಕೃತ ಅಭ್ಯರ್ಥಿ ಸೋತರು ಎಂಬ ಪರಾಮರ್ಶೆ ನಡೀಬೇಕಾಗಿತ್ತು ಅಂತ ಹೇಳಿದ್ರು. ಇದೇ ಬೆನ್ನಲ್ಲೇ ಅಧಿಕೃತ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠಿ ಸೋಲಿನ ಸಂಬಂಧಪಟ್ಟ ಹಾಗೆ ಅರುಣ್ ಸಿಂಗ್ ಅವರಿಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ದೂರಿನ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ಕೂಡ ತೆರಳಿರುವಂತದ್ದು. ಒಟ್ಟಾರೆ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಜಾರಕಿಹೊಳಿ ಅವರನ್ನ ನಿಲ್ಲಿಸಿದ್ದಕ್ಕೆ ಬಹುತೇಕ ನನ್ನ ಸೋಲಿಗೆ ಕಾರಣ ಆಯ್ತು ಅಂತೇಳಿ ಈಗ ವರದಿಯನ್ನ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಬದಲಾವಣೆ ಅನ್ನೋದು ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಯಾರು ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಗುಜರಾತ್ ನಲ್ಲಿ 7 ಬಾರಿ ಸರ್ಕಾರ ಬಂದಿರುವಂತದ್ದು, ಮತ್ತೆ ಗೆದ್ರೆ 8ನೇ ಬಾರಿ ಬರುತ್ತೆ. ಕರ್ನಾಟಕದಲ್ಲಿ ಇದು 2ನೇ ಬಾರಿ ಬಂದಿರುವಂತದ್ದು. ಬೇರೆ ರಾಜ್ಯದಲ್ಲಿ ಇರದ ಇಕ್ಕಟ್ಟು ಬಿಕ್ಕಟ್ಟು ಕರ್ನಾಟಕದಲ್ಲಿ ಏಕೆ ಎಂಬ ಪ್ರಶ್ನೆಯನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಯಾಕೆ ಒಳಜಗಳ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಆ ಮುಖಾಂತರ 2023 ಚುನಾವಣೆಗೆ ಅಣಿ ಹಾಕ್ಬೇಕು ಎಂಬ ಮಾತನ್ನು ಕೂಡ ಹೇಳಿದ್ರು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಕ್ಕೆ ಹಬ್ಬಿದಂತ ವದಂತಿಗೆ ಅರುಣ್ ಸಿಂಗ್ ಅವರು ನಿನ್ನೆಯ ಕಾರ್ಯಕಾರಿಣಿಯಲ್ಲಿ ತೆರೆ ಎಳೆದ್ರು. ಪ್ರಮುಖವಾಗಿ ಹರೀಶ್ ನಾಗರಾಜ್, ಕೆಲವು ಶಾಸಕರು ಮತ್ತು ಕಾರ್ಯಕರ್ತರು, ಕೆಲ ಸಚಿವರುಗಳು ಯಾವುದೇ ರೀತಿಯ ಕೆಲಸವನ್ನು ಮಾಡಿಕೊಡಲೆಂಬ ಗಂಭೀರ ದೂರಿಗೆ ಸಂಬಂಧಪಟ್ಟಿಗೆ ಸಚಿವರಿಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟರು. ಶಾಸಕರುಗಳ ಕೆಲಸ ನೀವು ಮಾಡದೆ ಇನ್ಯಾರು ಮಾಡ್ಕೊಡ್ಲಿಕ್ಕೆ ಸಾಧ್ಯ? ಕಾನೂನು ಚೌಕಟ್ಟಿನೊಳಗೆ ಯಾವುದೇ ಕೆಲಸವನ್ನು ತಂದ್ರು ಕೂಡ ಶಾಸಕರ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಅದೇ ರೀತಿ ಕಾರ್ಯಕರ್ತರ ಕೆಲಸ ಆಗ್ಬೇಕು. ಇದು ಕಾರ್ಯಕರ್ತರ ಆಧಾರಿತ ಪಕ್ಷ, ಹಾಗಾಗಿ ಕಾರ್ಯಕರ್ತರ ಜೀವಾಳ, ಕಾರ್ಯಕರ್ತರ ಕೆಲಸವನ್ನು ಕೂಡ ಮಾಡಬೇಕು ಎಂಬ ಮಾತನ್ನು ಕೂಡ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಹುಬ್ಬಳ್ಳಿಯ ಮೊದಲನೇ ದಿವಸದ ಕಾರ್ಯಕಾರಿಣಿಯ ಒಂದು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತಂದ್ವಿ. ಇವತ್ತು 2ನೇ ದಿವಸ, ಇವತ್ತೇನೇನು ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಲೆಟ್ಸ್ ಮೂವ್ ಆನ್. ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿನ ಎಫೆಕ್ಟ್, ಜಾರಕಿಹೊಳಿ ಬ್ರದರ್ಸ್ಗೆ ಫುಲ್ ಟೆನ್ಷನ್. ದಿಢೀರಂತ ದೆಹಲಿಗೆ ದೌಡಾಯಿಸಿದ್ರು ರಮೇಶ್ ಜಾರಕಿಹೊಳಿ. ಬ್ರೇಕಿಂಗ್ ನ್ಯೂಸ್. ಬೆಳಗಾವಿ ಭಾಗದಲ್ಲಿ ಅಷ್ಟೆಲ್ಲ MLAಗಳಿದ್ದು, MP ಗಳಿದ್ದು ಬಿಜೆಪಿಯಲ್ಲಿ, ಆದರೆ MLC ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಈ ಎಫೆಕ್ಟ್ ಇದೆಯಲ್ಲ, ಜಾರಕಿಹೊಳಿ ಬ್ರದರ್ಸ್ಗೆ ಫುಲ್ ಟೆನ್ಷನ್ ಆಗಿದೆ. ದಿಢೀರಂತ ದೆಹಲಿಗೆ ದೌಡಾಯಿಸಿದ ರಮೇಶ್ ಜಾರಕಿಹೊಳಿ ಅವರು ಸೋಲಿಗೆ ತಮ್ಮನ್ನ ಹೊಣೆಗಾರನಾಗಿ ಮಾಡಬಹುದು, ತಮ್ಮ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬಹುದು. ಈ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿದ್ದಾರೆ ಎಂದು ಸುದ್ದಿ. ಇವತ್ತು JP ನಡ್ಡಾ BL ಸಂತೋಷ್ ಅವ್ರನ್ನ ಭೇಟಿ ಮಾಡೋಕ್ಕೆ ಟ್ರೈ ಮಾಡ್ತಾರಂತೆ. ಅಭ್ಯರ್ಥಿ ಸೋಲಿನಲ್ಲಿ ತಮ್ಮ ಪಾತ್ರ ಇಲ್ಲ ಅನ್ನುವ ಮನವರಿಕೆ ಮತ್ತು ಸಮಜಾಯಿಷೆಯನ್ನು ಕೊಡೋರಿದ್ದಾರಂತೆ. ಅವ್ರ ಜೊತೆಗೆ ಲಖನ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆ ಬಗ್ಗೆಯೂ ಕೂಡ ಚರ್ಚೆ ಮಾಡುವ ಎಲ್ಲ ನಿರ್ಧಾರಗಳನ್ನು ಮಾಡಿಸುವ ಅಥವಾ ಅದರ ಬಗ್ಗೆ ಅಪ್ರೋಚ್ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಪರಿಷತ್ನಲ್ಲಿ ಬಹುಮತದ ಕೊರತೆ ಎದುರಿಸ್ತಾ ಇದ್ದಾರೆ ಬಿಜೆಪಿಯವರಿಗೆ. ಒಂದೇ ಒಂದು ಓಟ್ ಬೇಕು. ಸೊ ಹಾಗಾಗಿ ಲಖನ್ ಜಾರಕಿಹೊಳಿ ಬಿಜೆಪಿಗೆ ಬಂದ್ಬಿಡ್ಲಿ ಅಂತ ಮತದ ಕೊರತೆ ಎದುರಿಸ್ತಾ ಇರೋ ಹಿನ್ನೆಲೆಯಲ್ಲಿ ಲಖನ್ರನ್ನ ಬಿಜೆಪಿಗೆ ಸೇರಿಸಿ ಶಿಸ್ತು ಕ್ರಮದಿಂದ ಪಾರಾಗುವಂಥ ಒಂದು ತಂತ್ರಗಾರಿಕೆ ರಮೇಶ್ ಜಾರಕಿಹೊಳಿ ಅವರು ಮಾಡುತ್ತಿದ್ದಾರೆ ಅನ್ನೋ ಸುದ್ದಿ. ಸೊ ಹಾಗಾಗಿ ದಿಢೀರಂತ ಅವರು ದೆಹಲಿಗೆ ಹೋಗಿದ್ದಾರೆ. ಇಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಅಲ್ಲೆಲ್ಲ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿದ್ದಾರೆ. ಏನು ನಡೀತಿದ್ಯಪ್ಪ ಅಂತ ಎಲ್ಲರೂ. ಸೊ ಹಾಗಾಗಿ ಮಹತ್ತರ ಬೆಳವಣಿಗೆ. ಲೆಟ್ಸಿ ದೆಹಲಿ ಏನಾಗ್ತಿದೆ ಅಂತ ಕೇಳೇ ಬಿಡೋಣ. ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್ ಬುಕ್ಕನಕೆರೆ. ಬಹಳ ಕುತೂಹಲ ಕೆರಳಿಸುತ್ತೆ, ಯಾಕೆಂದರೆ ಇಲ್ಲೊಂದು ಕಾರ್ಯಕಾರಿಣಿ ನಡೀತಾ ಇದೆ. ಇಲ್ಲೂ ಅರುಣ್ ಸಿಂಗ್ ಅವರು ಬಂದಿದ್ದಾರೆ, ಆದರೆ ಬೆಳಗಾವಿ ಸಾಹುಕಾರು ದೆಹಲಿಯಲ್ಲಿದ್ದಾರೆ. ಅಲ್ಲೇನಾಗ್ತಿದೆ, ಇವತ್ತೇನೆಲ್ಲ ನಡೆಯುತ್ತೆ, ಏನಕ್ಕೋಸ್ಕರ ಸರ್ಕಸ್ ಮಾಡ್ತಿದ್ದಾರಲ್ಲಿ? ಹರೀಶ್ ನಾಗರಾಜ್, ಅಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಿದೆ ಅಂತಂದಾಗ ಸಹಜವಾಗಿ ಹಲವಾರು ಪಕ್ಷದ ವಿಷಯಗಳು ಚರ್ಚೆ ಆಗ್ತವೆ. ಅದೇ ರೀತಿ ಬೆಳಗಾವಿ ವಿಷಯವೂ ಕೂಡ ಪ್ರಸ್ತಾಪ ಆಗ್ಬೋದು. ತಮ್ಮ ಮೇಲೆ ದೂರನ್ನ ಸಲ್ಲಿಸಬಹುದು ಈಗ ಅಲ್ಲಿ ರಾಜ್ಯದ ನಾಯಕರು ಅಥವಾ ಸೋತಿರುವಂತ ಅಭ್ಯರ್ಥಿ ಅನ್ನುವ ಕಾರಣಕ್ಕೋಸ್ಕರನೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದಿಢೀರನೆ ದೆಹಲಿಗೆ ಬಂದಿದ್ದಾರೆ ಅಂತೇಳಿ ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ. ಸದ್ಯ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅವರು ಮುಖ್ಯವಾಗಿ ಉದ್ದೇಶ ಏನಂತಂದ್ರೆ, ಬೆಳಗಾವಿನಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತದ್ದಕ್ಕೆ ತನ್ನನ್ನ ಹೊಣೆಗಾರಿಕೆ ಮಾಡಬಹುದು, ಪಕ್ಷದ ಅಧಿಕೃತ ಅಭ್ಯರ್ಥಿ ಸೋಲಿಗೆ
ತಾನೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ದೂರು ನನ್ನ ವಿರುದ್ಧ ಬರಬಹುದು. ಅದಕ್ಕೆ ಸಮಜಾಯಿಷಿ ಕೊಡಬೇಕು. ಮತ್ತೆ ಈ ದೂರಿನ ಆಧರಿಸಿ ಹೈಕಮಾಂಡ್ ನನ್ನ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬಹುದು ಅನ್ನುವ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ದೆಹಲಿಗೆ ಬಂದಿದ್ದಾರೆ. JP ನಡ್ಡಾ ಮತ್ತು BL ಸಂತೋಷ್ ಅವರನ್ನ ಭೇಟಿ ಮಾಡಿ ಸೋಲಿಗೆ ಅದು ಬೇರೆಯದೇ ಕಾರಣ ಇದೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಿತ್ತು, ತೆಗೆದುಕೊಂಡಿಲ್ಲ, ಮತ್ತು ನನ್ನ ಪಾತ್ರ ಏನು ಇಲ್ಲ ಅನ್ನುವಂತ ಮನವರಿಕೆ ಮಾಡಿಕೊಡುದು ಒಂದ್ ಕಡೆ. ಮತ್ತೊಂದ್ ಕಡೆ ಈಗ ಗೆದ್ದಿರುವಂತಹ ಅಭ್ಯರ್ಥಿ ಮತ್ತು ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ ಅವರನ್ನ ಬಿಜೆಪಿಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಯಾಕೆ ಅಂತಂದ್ರೆ ಈಗ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಬಿಜೆಪಿಗೂ ಕೂಡ ಇದು ಅನಿವಾರ್ಯವಾಗಿದೆ. ಬಿಜೆಪಿ ವಿಧಾನ ಪರಿಷತ್ನಲ್ಲಿ ಒಂದು ಮತದ ಕೊರತೆಯನ್ನ ಎದುರಿಸ್ತಿದೆ. ಮೊನ್ನೆ ನಾವು ನೋಡಿದ್ವಿ, ಮತಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಮತ್ತೆ ಅದಕ್ಕೆ ರಾಜಕೀಯವಾಗಿ ಆ ಒಂದು ಮತಾಂತರ ನಿಷೇಧ ಕಾಯ್ದೆ ಮೇಲೆ ಬಹಳ ಆಸಕ್ತಿಯನ್ನ ವಹಿಸಿತ್ತು. ಆದ್ರೆ ವಿಧಾನ ಪರಿಷತ್ನಲ್ಲಿ ಬಹುಮತ ಇಲ್ಲದೆ ಅಲ್ಲಿ ಆ ಕಾಯ್ದೆ ಬಿದ್ದೋಯ್ತು. ಸೊ ಹೀಗೆ ವಿಧಾನ ಪರಿಷತ್ನಲ್ಲಿ ಒಂದೇ ಒಂದು ಮತದ ಕೊರತೆ ಎದುರಿಸ್ತಿರುವಂತಹ ಬಿಜೆಪಿಗೆ ಪಕ್ಷೇತರರಾಗಿ ಗೆದ್ದಿರುವಂತಹ ಲಖನ್ ಜಾರಕಿಹೊಳಿ ಅವರನ್ನ ಸೇರಿಸಿ ಬಹುಮತದ ಕೊರತೆಯನ್ನ ನೀಗಿಸಬಹುದು. ಆ ಮುಖಾಂತರ ತಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ಕೆಂಗಣ್ಣಿನಿಂದ ಪಾರಾಗಬಹುದು ಅನ್ನುವಂತ ತಂತ್ರವನ್ನ ರಮೇಶ್ ಜಾರಕಿಹೊಳಿ ಹೂಡಿದರೆ ಅಂತ ಹೇಳಲಾಗ್ತಿದೆ. ಇನ್ನು ಕೂಡ ಅವರು JP ನಡ್ಡಾ ಮತ್ತು ಸಂತೋಷ್ ಭೇಟಿಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಮಯಾವಕಾಶವನ್ನ ಕೇಳಿದರೆ ಸಮಯಾವಕಾಶ ನಿಗದಿ ಆಗಿಲ್ಲ ಈ ಕ್ಷಣದವರೆಗೆ. ಇವತ್ತು ಭೇಟಿ ಆಗ್ತಾರಾ ಇಲ್ವಾ ಅದು ಕಾದ್ ನೋಡ್ಬೇಕು. ಬಟ್ ಅಲ್ಲಿ ಈ ಬೆಳಗಾವಿ ವಿಷಯ 2018 ನಂತರ ಒಂದಲ್ಲ ಒಂದು ಕಾರಣಕ್ಕೆ ಪ್ರತಿ ಬಾರಿ ರಾಜಕೀಯವಾಗಿ ಸಂಚಲನವನ್ನ ಸೃಷ್ಟಿಸ್ತಾನೆ ಇದೆ. ಈಗಲೂ ಕೂಡ ಅಲ್ಲಿ ರಾಜ್ಯ ಕಾರ್ಯಕಾರಿಣಿನಲ್ಲಿ ಹಲವಾರು ವಿಷಯಗಳು ಚರ್ಚೆ ಆಗ್ತಿದ್ದಾವೆ. CM ಮುಖ್ಯ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ, 2023ರ ಚುನಾವಣೆಗೆ ಪಕ್ಷವನ್ನ ಹುರಿಗೊಳಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಮಂತ್ರಿಗಳ ಕಚ್ಚಾಟಕ್ಕೆ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವದಂತಿ ಹಬ್ಬಿಸ್ತಿರುವವರ ಬಗ್ಗೆ, ಹೀಗೆ ಹಲವಾರು ವಿಷಯಗಳು ಚರ್ಚೆ ಆಗ್ತಿರುವಾಗ್ಲೂ ಕೂಡ ಬೆಳಗಾವಿ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದೇ ಕಾರಣಕ್ಕೋಸ್ಕರ ಈಗ ರಮೇಶ್ ಜಾರಕಿಹೊಳಿ ದಿಢೀರಂತ ದೆಹಲಿಗೆ ಆಗಮಿಸಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಧನೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಒಂದು ಬ್ರೇಕ್ ಆದ್ಮೇಲೆ ಎಲ್ಲೋ ಹೋಗದೆ ಕಾಯ್ತಾ ಇರಿ. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಎಫೆಕ್ಟ್. ಅಧ್ಯಕ್ಷ ಸ್ಥಾನಕ್ಕೆ ಅರವಿಂದ್ ಬೆಲ್ಲದ್ ರಾಜೀನಾಮೆ. ಕಾರ್ಯಕಾರಿಣಿಯಲ್ಲಿಯೇ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಯುವ ಸಂದರ್ಭದಿಂದ ಇಲ್ಲಿ ತನಕ ಅರವಿಂದ್ ಬೆಲ್ಲದ್ ಅಫ್ಕೋರ್ಸ್ ಸುದ್ದಿಯಲ್ಲಿದ್ದರು. ಮೊನ್ನೆ ಸುವರ್ಣಸೌಧದಲ್ಲೂ ಕೂಡ ಎಲ್ಲವೂ ಸರಿಯಾಗಿದೆ ಅಂತಲೇ ಮಾತಾಡಿದ್ರು. ಆದರೆ ಈಗ ಹುಬ್ಬಳ್ಳಿಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಅರವಿಂದ್ ಬೆಲ್ಲದ್ ರಾಜೀನಾಮೆ ಕೊಟ್ಟಿದ್ದಾರೆ. ಕಾರ್ಯಕಾರಿಣಿಯಲ್ಲಿಯೇ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು. ಅವಳಿ ನಗರ ಆಗಿದ್ದಾರೆ ಅರವಿಂದ್ ಬೆಲ್ಲದ್ ಅವರು. ಪಕ್ಷದ ಚಟುವಟಿಕೆಗಳಿಂದ ಬೇಸತ್ತಿದ್ದಾರಂತೆ ಅರವಿಂದ್ ಬೆಲ್ಲದ್. ಧಾರವಾಡ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆಯಂತೆ. ಶೆಟ್ಟರ್ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ಅಂತ ರಾಜೀನಾಮೆಯಂತೆ. ಜಿಲ್ಲಾಧ್ಯಕ್ಷ ಸ್ಥಾನವೇ ಬೇಡ ನನಗೆ ಅಂತ ನಿರ್ಧಾರ ಮಾಡಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಅರವಿಂದ್ ಬೆಲ್ಲದ್ ಅವರು. ಇನ್ನೀಗ ಬಿಜೆಪಿಗೆ ಒಂಥರ ಬಿಸಿ ತುಪ್ಪ. ಎಲ್ಲಿ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಹೇಗೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ಬಲಪಡಿಸೋದು ಅನ್ನೋದೆಲ್ಲ ಕೂಡ ಈಗಿರುವಂಥ ದೊಡ್ಡ ಟಾಸ್ಕ್. 2ನೇ ಪ್ರಾಶಸ್ತ್ಯ ಮತದಲ್ಲಿ ಗೆದ್ದಿದ್ರು ಪ್ರದೀಪ್ ಶೆಟ್ಟರ್. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್. ದೆಹಲಿಗೆ ತೆರಳಿ ದೂರು ನೀಡೋಕೆ ಮುಂದಾಗಿದ್ರಂತೆ ಶೆಟ್ಟರ್. ಬ್ರೇಕಿಂಗ್ ನ್ಯೂಸ್. ಎರಡನೇ ಪ್ರಾಶಸ್ತ್ಯ ಮತದಲ್ಲಿ ಗೆದ್ದಿದ್ದು ಪ್ರದೀಪ್ ಶೆಟ್ಟರ್. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್. ಹಾಗಾಗಿ ದೆಹಲಿಗೆ ಹೋಗಿ ದೂರು ಕೊಡಕ್ಕೆ ಮುಂದಾಗಿದ್ರಂತೆ. ಬೆಲ್ಲದ್ ವಿರುದ್ಧವೇ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ತಂತೆ. ಇದರಿಂದ ಬೇಸತ್ತಿದ್ದಾರಂತೆ ಜಿಲ್ಲಾಧ್ಯಕ್ಷರು. ಆ ಸ್ಥಾನ ನಂಗೆ ಬೇಡ, ನಾನು ಇದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅರವಿಂದ್ ಬೆಲ್ಲದ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಶೆಟ್ಟರ್ ವಿರುದ್ಧ ಬೇಸರಗೊಂಡಿದ್ದಾರಂತೆ ಅರವಿಂದ್ ಬೆಲ್ಲದ್ ಅವರು. ಸೊ ಹಾಗಾಗಿ ಬಿಸಿ ತುಪ್ಪ ಅಂದಿದ್ದಾನು. ಒಂದು ಕಡೆ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು, ಇನ್ನೊಂದು ಕಡೆ ಪ್ರಭಾವಿ ನಾಯಕ ಆ ಭಾಗದ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಅರವಿಂದ್ ಬೆಲ್ಲದ್ ಅವರು.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶಿವರಾಮ್ ಅಸುಂಡಿ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಭಾಗದಿಂದ. ಗುಡ್ ಮಾರ್ನಿಂಗ್ ಶಿವರಾಮ್ ಅಸುಂಡಿ. ನಾನು ಬಿಸಿ ತುಪ್ಪ ಅಂತ ಪ್ರಸ್ತಾಪ ಮಾಡ್ತಿದ್ದೆ, ಅಂದರೆ ಬಿಜೆಪಿಗೆ ಅವರು ಮುಖ್ಯ ಇವರು ಮುಖ್ಯ ಅಂತ. ಬಟ್ ಇದನ್ನ ಹೇಗೆ ಈಗ ಪರಿಶೀಲನೆ ಮಾಡಿ ಸಾಲ್ವ್ ಮಾಡ್ತಾರೆ ಅನ್ನೋದು ಈಗಿರುವಂಥ ದೊಡ್ಡ ಕ್ವಶನ್ ಮಾರ್ಕ್. ಬಿಜೆಪಿಯಲ್ಲೇ ಈ ಭಿನ್ನಮತವನ್ನು ಹೇಗೆ ಶಮನಗೊಳಿಸ್ತಾರೆ, ಏನು ನಡೀತಿದೆ ಅಲ್ಲಿ? ಹರೀಶ್ ನಾಗರಾಜ್, ಏನು ಎಲ್ಲ ಭಿನ್ನ ಮತಗಳನ್ನು ಬದಿಗಿಟ್ಟು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು. ಅಂತಹ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಅತೃಪ್ತಗೊಂಡಂತಹ ಅರವಿಂದ್ ಬೆಲ್ಲದ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕಾರ್ಯಕಾರಿಣಿ ಯಾವ ದಿಕ್ಕಿನತ್ತ ಸಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಒಂದು ಧಾರವಾಡ ಬಿಜೆಪಿ ಭದ್ರಕೋಟೆ, ಇಂತಹ ಭದ್ರಕೋಟೆಯಲ್ಲಿನೇ ಅರವಿಂದ್ ಬೆಲ್ಲದ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಯಾವುದೋ ಒಂದು ರೀತಿ ಅಂದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹೀಗಾಗಿ ಇನ್ನೊಂದು ಕಡೆ ಈ ಒಂದು ಅರವಿಂದ್ ಬೆಲ್ಲದ್ ರಾಜೀನಾಮೆ, ಮತ್ತೊಂದು ಕಡೆ ಒಂದು ವೇಳೆ ಈಗ ಎರಡನೇ ಪ್ರಾಶಸ್ತ್ಯದ ಮತ ಮೂಲಕ ಆದರೂ ಅಟ್ಲೀಸ್ಟ್ ಗೆದ್ದಿದ್ದಾರೆ ಯಾರು, ಪ್ರದೀಪ್ ಶೆಟ್ಟರ್. ಇಲ್ಲಿ ಬೆಳಗಾವಿನಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯೇ ಸೋತಿದ್ದಾರೆ. ಮತ್ತು ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋ ಪ್ರಶ್ನೆ ಸಹ ಎದ್ದಿದೆ. ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಹೈಕಮಾಂಡ್ ವರೆಗೂ ಸಹ ದೂರು ಕೊಡ್ಲಿಕ್ಕೆ ಮುಂದಾಗಿರುವಂತ ಸಂದರ್ಭದಲ್ಲಿ ಬೆಳಗಾವಿ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಕ್ವಶನ್ ಸಹ ಬಿಜೆಪಿ ಮುಖಂಡರು ಕೆಲವೊಬ್ರು ಮಾಡ್ತಾ ಇದ್ದಾರೆ. ಹರೀಶ್ ನಾಗರಾಜ್, ಸೊ ಮಚ್ ಶಿವರಾಮ್ ಅಸುಂಡಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ, ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1, 2, 3, ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಈ ಒಮೈಕ್ರಾನ್ ಕಾಟ ಕೊಡ್ತಾ ಇದೆ ವಿಶ್ವದಾದ್ಯಂತ. ನಿನ್ನೆ ಒಂದೇ ದಿನ ಇಡೀ ವಿಶ್ವದಲ್ಲಿ 14 ಲಕ್ಷ ಕೇಸ್, ಹ್ಯೂಜ್, ಅತಿ ವೇಗವಾಗಿ ವ್ಯಾಪಿಸ್ತಾ ಇದೆ ಈ ಕೊರೋನಾ. 2019 ಬಳಿಕ ಒಂದು ದಿನದ ಗರಿಷ್ಠ ಪ್ರಕರಣ ಇದೆ. 14 ಲಕ್ಷ ಕೇಸ್ ವಿಶ್ವದಾದ್ಯಂತ. ಒಮೈಕ್ರಾನ್ ಅಂತ ಇನ್ನೂ ದೃಢಪಟ್ಟಿಲ್ಲ ಎಲ್ರಿಗೂ, ಆದರೆ ಕೊರೋನಾ ಅಂತೂ ನಿಜ. ಆದರೂ ಒಮೈಕ್ರಾನ್ ಕಾರಣ ಅಂತಿದ್ದಾರೆ ತಜ್ಞರು. ವೇಗವಾಗಿ ಹಬ್ತಾ ಇದೆ ಕೊರೋನಾ ಸೋಂಕು, ತೀವ್ರತೆ ಕಡಿಮೆ, ಆದರೆ ಸೋಂಕಿತರ ಪ್ರಮಾಣ ಮಾತ್ರ ಏರಿಕೆ. ಹುಷಾರು, ಕೇರ್ಫುಲ್. ಸೋಂಕಿನಲ್ಲಿ ಅಗ್ರಸ್ಥಾನದಲ್ಲಿದೆ ಅಮೆರಿಕ. ಬ್ರಿಟನ್, ಸ್ಪೇನ್ನಲ್ಲೂ ಕೂಡ ಸೋಂಕಿನ ಸುನಾಮಿ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕೋ ಈ ಡಿಸೆಂಬರ್ ಎಂಡು, ಜನವರಿ, ಫೆಬ್ರವರಿ ನಮಗೆ ಪ್ರತಿ ವರ್ಷ ಕಾಟ ಕೊಡ್ತಾ ಇದೆ. ಹಿಂಗೆ ಮುಂದುವರೆದ್ಬಿಟ್ರೆ ಸರಿ ಆಯ್ತಲ್ಲ ಹಂಗೆ ಮತ್ತೆ ಫೆಬ್ರವರಿಯಿಂದ ಲಾಕ್ಡೌನ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಥರದ್ದೆಲ್ಲ ಹೊಡೆತ ಬಿದ್ದುಬಿಡುತ್ತೆ. ಕೇರ್ಫುಲ್ ಆಗಿರಿ. ದೇಶದ 21 ರಾಜ್ಯಗಳಲ್ಲಿ ಒಮೈಕ್ರಾನ್ ಸೋಂಕಿದೆ. ಸೊ ಹಾಗಾಗಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೇಸ್ಗಳು, ಇನ್ಕ್ಲೂಡಿಂಗ್ ಕರ್ನಾಟಕ. ಸೊ ಹುಷಾರು, ಎಚ್ಚರಿಕೆ ಇರಲಿ. ನಮ್ಮ ರಾಜ್ಯದ ಸುದ್ದಿ ಹೇಳ್ಬೋಣ. ರಾಜ್ಯದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಈ ಕೊರೋನಾ ಸೋಂಕು. ಸಕ್ರಿಯ ಕೇಸ್ ಈ ಕ್ಷಣಕ್ಕೆ 7456. ಬೆಂಗಳೂರಿನಲ್ಲೇ ಇದೆ 6122. ಬ್ರೇಕಿಂಗ್ ನ್ಯೂಸ್. ಇದುವರೆಗೆಲ್ಲ ಮರ್ತ್ಬಿಟ್ಟು ಓಡಾಡ್ತಿದ್ರಿ, ಈಗೆಲ್ಲ ಅದ್ರ ಕಡೆ ಗಮನ ಹರಿಸಕ್ಕೆ ಶುರು ಮಾಡಬೇಕು. ಬಿಕಾಸ್ ಒಂಚೂರು ಎಚ್ಚರಿಕೆ ಇರಲೇಬೇಕಲ್ಲ, ಸೋಂಕು ಹೆಚ್ಚಾಗ್ತಾ ಇದೆ. ಇಡೀ ರಾಜ್ಯದ ಸೋಂಕಿನ ಸಂಖ್ಯೆ, ಸಕ್ರಿಯ ಆಕ್ಟಿವ್ ಕೇಸಸ್ 7456. ಅದರಲ್ಲಿ ಬೆಂಗಳೂರು ಸಿಟಿ 6122. ಸೊ ಹಾಗಾಗಿ ಬೆಂಗಳೂರಿನ 8 ವಲಯಗಳು ಹೇಗಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ಒಂದಷ್ಟು ಡೇಟಾ ಕೊಡ್ತಾ ಇದ್ದೀವಿ, ಹೆಂಗೆ ಹೆಚ್ಚಾಗ್ತಾ ಇದೆ ಪರ್ಸೆಂಟೇಜ್ ವೈಸ್ ಎಲ್ಲ ನೋಡ್ಕೊಂಬಿಡಿ. ಅದ್ರ ಡೇಟಾ ಓಡ್ತಾ ಇದೆ. ಒಂದೇ ತಿಂಗಳಲ್ಲಿ ಕೊರೋನಾ ಹೆಚ್ಚಾಯಿತು. ಕಳೆದ 5 ವಾರಗಳಲ್ಲಿ ಬೆಂಗಳೂರಿನಲ್ಲಿ 6709 ಪಾಸಿಟಿವ್ ಕೇಸ್ ಬಂದಿದೆ. ಜಿನೋಮಿಕ್ ಸೀಕ್ವೆನ್ಸಿಂಗ್ ಸ್ಯಾಂಪಲ್ಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅದು ಬರೋದಕ್ಕೆ ಒಂದು 5-6 ದಿನ ಬೇಕಲ್ಲ ಟೈಮು. ಸೊ ಹಾಗಾಗಿ ನಿನ್ನೆ ಒಂದೇ ದಿನ 356 ಕೇಸ್ ಇದೆ. 7456. ಅದರ ಶೇಕಡ 0.50 ಜಾಸ್ತಿ ಆಯಿತು, ಜಾಸ್ತಿ ಆಗ್ತಾ ಇದೆ ನಿಧಾನಕ್ಕೆ. ಸೊ ವಾರಗಟ್ಟಲೆ ಹೇಗಿದೆ ನೋಡಿ. ಡಿಸೆಂಬರ್ ಫಸ್ಟ್ ವೀಕ್ 1300, ಸೆಕೆಂಡ್ ವೀಕ್ 1200, ಥರ್ಡ್ ವೀಕ್ 1500. ಓಹೋ, ಜಾಸ್ತಿ ಆಗ್ತಾ ಇದೆ, ಕೇರ್ಫುಲ್. ಆಗ ಮೊಟ್ಟೆ ವಿಚಾರ, ಈಗ ಸೂರ್ಯ ನಮಸ್ಕಾರದ ವಿಚಾರ. ಸರ್ಕಾರಿ ಆದೇಶಕ್ಕೆ ಕಾಲೇಜುಗಳು ಅಪಸ್ವರ ಎತ್ತುತ್ತಾ ಇದ್ದಾರೆ. 21 ದಿನಗಳ ಚಾಲೆಂಜ್ ಸಿಟ್ಟಾಗಿದ್ಯಾಕೆ ಶಿಕ್ಷಕರು? ಈ ಹೊತ್ತಿನ ಸ್ಪೆಷಲ್ 273 ಸೂರ್ಯ ನಮಸ್ಕಾರ. ಮೊಟ್ಟೆ ಕೊಡ್ತೀವಿ ಎಂದಾಗ ಪರ ವಿರೋಧಗಳ ಚರ್ಚೆ ದೊಡ್ಡದಾಗೆ ಬಂತು. ಮೊಟ್ಟೆ ವಿವಾದ ಆಯಿತು, ಈಗ ಮತ್ತೊಂದು ವಿವಾದ. PU ವಿದ್ಯಾರ್ಥಿಗಳಿಗೆ ಸೂರ್ಯ ನಮಸ್ಕಾರ ಕಾರ್ಯಕ್ರಮ.
ಸೂರ್ಯ ನಮಸ್ಕಾರಕ್ಕೆ ಶುರುವಾಯಿತು ಅಪಸ್ವರ. ಯಾರೇನಂತಿದ್ದಾರೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ PU ಓದ್ತಾ ಇರುವಂತಹ PU ಕಾಲೇಜುಗಳಿಗೆ ರೂಲ್ಸ್ ತರ್ತಿದ್ದಾರೆ. PU ಕಾಲೇಜುಗಳಲ್ಲಿ ಸೂರ್ಯ ನಮಸ್ಕಾರ ಮಾಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜನವರಿ 1ನೇ ತಾರೀಕಿಂದ ಫೆಬ್ರವರಿ 7ನೇ ತಾರೀಕು ತನಕ ಸೂರ್ಯ ನಮಸ್ಕಾರ ಮಾಡಿಸೋದಕ್ಕೆ ಆದೇಶ ಬಂದಿದೆ. ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಶಿಕ್ಷಣ ಸಚಿವಾಲಯ ಆದೇಶಕ್ಕೆ ಕೆಲ ಉಪನ್ಯಾಸಕರು ಅಪಸ್ವರ ಎತ್ತಿದ್ದಾರೆ. ಕೊರೋನಾ ಟೈಮು, ಒಮಿಕ್ರಾನ್ ಇದೆ, ತರಗತಿಗಳು ನಡೀತಾ ಇಲ್ಲ, ಸಿಲೆಬಸ್ ಮುಗಿಸೋ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಅಂತೆ ಆ ಎಲ್ಲ ಶಿಕ್ಷಕರದ್ದು. ಮೊದಲೇ ಅವ್ರಿಗೆ ಕ್ಲಾಸ್ಗಳು ನಡೀತಾ ಇಲ್ಲ, ಕೊರೋನಾ ಟೈಮು, ಒಮಿಕ್ರಾನ್ ಜಾಸ್ತಿ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಇದೆಲ್ಲ ಬೇಕಾ ಅಂತ ಕೇಳ್ತಿದ್ದಾರೆ ಶಿಕ್ಷಕರು. ಕರ್ನಾಟಕ ರಾಜ್ಯದಲ್ಲಿ ಇರುವ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೂರ್ಯ ನಮಸ್ಕಾರ ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಇದು ಬಹುಶಃ ಹುಚ್ಚುತನದ ಪರಮಾವಧಿ ಅಂತ ಅನಿಸುತ್ತೆ. ಹೀಗಂದಾಗ ಕೆಲವರಿಗೆ ಕೋಪ ಕೂಡ ಬರೋ ಸಾಧ್ಯತೆ ಇದೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನು ತಪ್ಪು ಅಂತೇಳಿ ಕೆಲವರು ಪ್ರಶ್ನೆ ಕೇಳ್ತಾರೆ. ಇದು ಸೂರ್ಯ ನಮಸ್ಕಾರದ ತಪ್ಪು ಒಪ್ಪುಗಳ ಪ್ರಶ್ನೆ ಅಲ್ಲ. ಇಲ್ಲಿರೋದೇನು ಅಂತಂದರೆ, ಸರ್ಕಾರ ತನ್ನ ಹಿಡನ್ ಅಜೆಂಡಾಗಳನ್ನು ಹೇಗೆ ಮುಂದೆ ಮಾಡಿ ಇಡೀ ಜನರ ಮನಸ್ಸನ್ನು ಬದಲಾಯಿಸುವ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಇದ್ರ ಮೂಲಕ ಗೊತ್ತಾಗುತ್ತೆ. ನಮ್ಮ ಉಪನ್ಯಾಸಕ ಸಂಘಟನೆಯ ನಾಯಕರು ಮತ್ತು ಶಿಕ್ಷಕರ ಪ್ರತಿನಿಧಿಗಳಾಗಿರುವಂಥ ಶಿಕ್ಷಕ ಕ್ಷೇತ್ರದ ಶಾಸಕರು ಇವರೆಲ್ಲರೂ ಕೂಡ ಇದನ್ನು ವಿರೋಧ ಮಾಡಬೇಕಾಗ್ತದೆ. ಮತ್ತು ಈ ರೀತಿಯಾದಂಥ ಕೆಲಸಗಳಿಗೆ ಸರ್ಕಾರ ಕೈ ಹಾಕೋದು ಅಷ್ಟು ಉಚಿತವಾದ್ದಲ್ಲ. ಇದೊಂದು ಪ್ರಜಾಪ್ರಭುತ್ವವಾದಿ ದೇಶ. ಈ ದೇಶದ ಸಂವಿಧಾನವನ್ನು ನಾವೆಲ್ಲರೂ ಕಾಪಾಡ್ಕೋಬೇಕಾದ್ರೆ ಸರ್ಕಾರದ ವಿರುದ್ಧವಾಗಿ ನಾವು ನಮ್ಮ ಪ್ರತಿಭಟನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಹಳ್ಳಿ ಹತ್ರ ನಿಂತಿದ್ದಂಥ ನ್ಯಾನೋ ಕಾರ್ ದಿಢೀರ್ ಅಂತ ಹೊತ್ತಿ ಉರಿದೋಗಿದೆ. ಕೂಡಲೇ ಸ್ಥಳಕ್ಕೆ ಬಂದರು ಅಗ್ನಿಶಾಮಕ ಸಿಬ್ಬಂದಿಗಳು, ಬೆಂಕಿಯನ್ನು ನಂದಿಸಿದ್ರು. ಕಾರ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ನ್ಯಾನೋ ಕಾರ್ ಅದು. ಸೊ ಏನಾದ್ರು ಸ್ಪಾರ್ಕ್ ಬರುವಂಥ ವಸ್ತುಗಳು ಕಾರ್ನಲ್ಲಿತ್ತ, ಎಷ್ಟೋ ಸರಿ ಕಾರ್ನಲ್ಲಿ ಸಿಲಿಂಡರ್ ಹಾಕೊಂಡು ಹೋಗ್ತಿರ್ತಾರೆ, ಅಥವಾ ಬೇರೆ ಏನಾದರೂ ಸ್ಪಾರ್ಕ್ ಬರುವ ಹಾಗೆ ಏನಾದರೂ ವಸ್ತುಗಳಿದ್ದು ಅದು ಸ್ಪಾರ್ಕ್ ಬಂದು ಈ ಥರದ್ದು ಆಯ್ತಾ ಅನ್ನೋದು ಗೊತ್ತಾಗಲಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಪ್ರಾಥಮಿಕ ತನಿಖೆ ನಡೀತಾ ಇದೆ. ಆದರೆ ನ್ಯಾನೋ ಕಾರ್ ಹೊತ್ತು ಉರಿದಿದೆ. ಇಮಿಡಿಯೇಟಾಗಿ ಬಂದರು ಅಗ್ನಿಶಾಮಕ ಸಿಬ್ಬಂದಿಗಳು, ಬೆಂಕಿಯನ್ನು ಆರಿಸಿದ್ದಾರೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಸ್ಟುಡಿಯೋಯಿಂದ ಹೊರಗೋಬೇಕಾರೆ ನಾನಂತೂ ಮಿಸ್ ಮಾಡಿದೆ, ಮಾಸ್ಕ್ ಹಾಕೋತೀನಿ. ಮಾಸ್ಕ್ ತುಂಬ ಇಂಪಾರ್ಟೆಂಟ್. ನೀವು ಅಷ್ಟೇ ಮನೆಯಿಂದ ಹೊರಗೋಬೇಕಾರೆ ಮಾಸ್ಕ್ ಹಾಕ್ಕೊಳ್ಳಿ, ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.